ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ದಿನದಿಂದ ವೇಟ್ ಮಾಡ್ತಿರುವಂತಹ ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಹಣ ಮತ್ತೆ 17ನೇ ಕಂತಿನ ಹಣ ಡಿಸೆಂಬರ್ದು ಜನವರಿದು ಬರಬೇಕಾಗಿತ್ತು. ಸೊ ಈ ಹಣ ಬರುತ್ತೋ ಇಲ್ವೋ ಅಂತ ಸುಮಾರು ಜನ ಕಾಯ್ತಾ ಇದ್ದೀರಿ. ಸೊ ಯಾಕಂದ್ರೆ ಹಿಂದಿನ ಅಪ್ಡೇಟ್ ಅಲ್ಲಿ ಮಾಧ್ಯಮದ ಮೂಲಕ ತಿಳಿದು ಬಂದಿರುವಂತದ್ದು ಈಗಾಗಲೇ ನಿಮ್ಗೆಲ್ರಿಗೂ ಹಣ ಬಂದು ಸೇರಬೇಕಾಗಿತ್ತು. ಬಟ್ ಆದ್ರೂ ಕೂಡ ಇನ್ನೂವರೆಗೂ ಬಂದಿಲ್ಲ ಅಂತ ಸುಮಾರು ಜನ ಕಾಮೆಂಟ್ ಕೊಡಲ್ಲಿ ಹೇಳ್ತಾ ಇದ್ರಿ. ಸೊ ಈಗಾಗಲೇ 16ನೇ ಕಂತಿನ ಹಣ ನಮಗೆ ಯಾಕೆ ಬಂದಿಲ್ಲ, ಏನಾದರೂ ಸರ್ಕಾರ ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದೆಯಾ ಅಥವಾ ಬರುತ್ತೋ ಇಲ್ವೋ, ಆ್ಯಂಡ್ ಅದರಲ್ಲೂ ಕೂಡ ಮತ್ತೊಂದು ಮೇನ್ ಡೌಟ್ ಅಂದರೆ ಈ ಒಂದು 16ನೇ ಕಂತಿನ ಹಣ 2,000 ರೂಪಾಯಿ ಮತ್ತು 17 ಕಂತಿನ 2,000 ಹಣ ಏನು ನಮಗೆ ಒಟ್ಟು 4,000 ರೂಪಾಯಿ ಬರಬೇಕಾಗಿತ್ತು. 4,000 ರೂಪಾಯಿ ನಮಗೆ ಒಟ್ಟಿಗೆ ಕೊಡ್ತಾರಾ, ಯಾವಾಗ ಕೊಡ್ತಾರ ಅವಾಗ, ಅಥವಾ ಇವಾಗ ಕೇವಲ 16ನೇ ಕಂತಿನ ಹಣ ಮಾತ್ರ ಕೊಡ್ತಾರಾ, ಅದು 2,000 ರೂಪಾಯಿ ಮೊದಲು ಬರುತ್ತಾ, ನಂತರ 17ನೇ ಕಂತಿನ ಹಣ 2,000 ಬರುತ್ತಾ ಅಂತ ಸುಮಾರು ಜನ ಇವಾಗ ಕೇಳ್ತಾ ಇದ್ರಿ. ಈಗಾಗಲೇ ಸ್ನೇಹಿತರೆ 16ನೇ ಕಂತಿನ ಹಣ 2,000 ರೂಪಾಯಿ ಮತ್ತು 17ನೇ ಕಂತಿನ 2,000 ರೂಪಾಯಿ ಒಟ್ಟು 4,000 ರೂಪಾಯಿ ಬರಬೇಕಾಗಿತ್ತು. ಇನ್ನು ಈ ಹಣ ಯಾರಿಗೂ ಸಹ ಬಂದು ಸೇರಿಲ್ಲ. ಹಾಗಾದರೆ ಸರ್ಕಾರ ಏನು ಈ ಯೋಜನೆನ ಕ್ಯಾನ್ಸಲ್ ಮಾಡ್ತಾ ಇದೆಯಾ ಅಥವಾ ಹಣ ಕೊಡೋದು ನೀನು ನಿಲ್ಲಿಸ್ತಾರಾ ಅಂತ ಸುಮಾರು ಜನಕ್ಕೆ ಡೌಟ್ ಇದೆ. ಸೊ ಅದನ್ನೇ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ಈ ಚಾನೆಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹೊಸ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಆ್ಯಂಡ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಖಂಡಿತವಾಗ್ಲೂ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ಹೇಳೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಮತ್ತೊಂದು ಕೇಂದ್ರ ಸರ್ಕಾರ ಕಡೆಯಿಂದ ಬಜೆಟಲ್ಲಿ ರೈತರು ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅದನ್ನು ಕೂಡ ಇದೇ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ಸಂಪೂರ್ಣ ಮಾಹಿತಿನ ನೋಡಿ ಅಂದರೆ ಮಾತ್ರ ಗೊತ್ತಾಗುತ್ತೆ ಏನು ಅಪ್ಡೇಟ್ ಬಂದಿದೆ ಆ್ಯಕ್ಚುಲಿ ಅಂತ ಹೇಳಿ. ಇನ್ನಿದ್ದಲ್ದೇ ಸುಮಾರು ಜನರಿಗೆ ಗೃಹಲಕ್ಷ್ಮಿದು ಡಿಸೆಂಬರ್ದು ಮತ್ತು ಜನವರಿದು 2 ತಿಂಗಳದ್ದು ಹಣ ಇನ್ನೂ ವೇಟ್ ಮಾಡ್ತಾ ಇದ್ದೀವಿ, ನಮಗೆ ಯಾಕೆ ಬರ್ತಾ ಇಲ್ಲ, ಮತ್ತು ಫೆಬ್ರವರಿಗೆ ಈ ಹಣ ಬರುತ್ತಾ ಇಲ್ವೋ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಆ್ಯಂಡ್ ಇದ್ರ ಜೊತೆಗೆ 16ನೇ ಕಂತಿನ ಹಣ ಫೆಬ್ರವರಿಗೆ ಬರುತ್ತಾ ಅಥವಾ 16, 17 ಕಂತಿನ ಹಣ ಎರಡು ಸೇರಿ ಇದೇ ತಿಂಗಳು ಏನಾದರೂ ಕೊಡ್ತಾರಾ ಅಂತ ಏನಾದರೂ ಅಪ್ಡೇಟ್ ಇದೆ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತಂದರೆ ಸ್ನೇಹಿತರೆ, ಇದುವರೆಗೂ ಗೃಹಲಕ್ಷ್ಮಿದು 16ನೇ ಕಂತಿನ ಹಣ ಅಂದರೆ 2,000 ರೂಪಾಯಿ ಯಾರಿಗೂ ಕೂಡ ಇನ್ನೂ ಬಂದಿಲ್ಲ ಅಂತ ಬಂದಿರುವಂಥದ್ದು ಅಪ್ಡೇಟ್ ಆ್ಯಕ್ಚುಲಿ. ಸೊ ಬಂದಿದೆ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ, ಬಟ್ ಆದರೆ ಯಾರಿಗೂ ಬಂದಿಲ್ಲ ಅಂತ ಬಂದಿರುವಂಥದ್ದು ಮಾಹಿತಿ ಆ್ಯಕ್ಚುಲಿ. ಸೊ ಇದಲ್ಲೂ ಕೂಡ 16ನೇ ಕಂತಿನ ಹಣ ಏನು 2,000 ಬರಬೇಕಾಗಿತ್ತು, ಅದನ್ನು ರಾಜ್ಯ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ಅದನ್ನು ಹೋಲ್ಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ಸೊ ಯಾಕಪ್ಪ ಹೋಲ್ಡ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಸೊ ಮೇನ್ ಅಂತಂದರೆ ಇಲ್ಲಿ 2 ರೀಸನ್ ಹೇಳ್ತಾ ಇದ್ದಾರೆ, 2 ಕಾರಣ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಯಾವಾಗ ಬರುತ್ತೆ ಹಣ ಅಂತ ಕೂಡ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ಸೊ ಮೇನ್ ಅಂದರೆ ಇನ್ನು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿದು 16ನೇ ಕಂತಿನ ಹಣ ಈಗಾಗಲೇ ಜನವರಿ 15ನೇ ತಾರೀಕಿಗೆ ಬಿಡುಗಡೆ ಮಾಡ್ತೀವಂತ ಅಪ್ಡೇಟ್ ಬಂದಿತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ. ಬಟ್ ಆದರೆ ಆ ಸಮಯಕ್ಕೆ ಅದು ಹಣ ಬರಲಿಲ್ಲ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಅದರಲ್ಲೂ ಕೂಡ ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಈ ಹಣ ಬರುತ್ತೋ ಇಲ್ವೋ ಅಂತ ಕೇಳ್ತಾ ಇದ್ರಿ. ಈ ಹಣ ಬರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಮೇನ್ ಅಂದರೆ ಸರ್ಕಾರ ಕಡೆಯಿಂದ ಬಂದಿರುವಂಥ ಒಂದು ಅಪ್ಡೇಟ್ ಅಂದರೆ ಫೆಬ್ರವರಿ ಫಸ್ಟ್ ವೀಕು ಸೆಕೆಂಡ್ ವೀಕ್ ಒಳಗಡೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದೇ ಫೆಬ್ರವರಿ 1ನೇ ವಾರ ಅಥವಾ 2ನೇ ವಾರದ ಒಳಗಡೆ ಬರಬೇಕಂತ. ಸೊ ನೀವು ಒಂದು ಫೆಬ್ರವರಿ 15ನೇ ತಾರೀಕು ಅಥವಾ 16ನೇ ತಾರೀಕಿನವರೆಗೂ ವೇಟ್ ಮಾಡಬೇಕಾಗುತ್ತೆ. ಸೊ ಈ ಮಧ್ಯದಲ್ಲಿ ಏನಾದರೂ ಹೊಸ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮೂಲಕ ತಿಳಿಸ್ತೀನಿ ನಿಮಗೆ. ಸೊ ಇದು ಇದುವರೆಗೆ ಬಂದಿರುವಂಥ ಅಪ್ಡೇಟು. ಸೊ ಗೃಹಲಕ್ಷ್ಮಿದು 16ನೇ ಕಂತಿನ ಹಣ 17ನೇ ಕಂತಿನ ಹಣ ಬರ್ಬೋದು ಸ್ನೇಹಿತರೆ, ಯಾಕಂದರೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಸೊ ಇವೆರಡು ಏನು ಇವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಮತ್ತು ಮೇಡಮ್ಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಈ ಒಂದು ವಿಷಯ ಸಂಬಂಧಪಟ್ಟಂತೆ ಸ್ವಲ್ಪ ಹಣ ಬರೋದಕ್ಕೆ ಸ್ವಲ್ಪ ಬಿಡುಗಡೆ ಮಾಡೋದಕ್ಕೆ ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇದೇ ಒಂದು ಫೆಬ್ರವರಿ 1ನೇ ವಾರ 2ನೇ ವಾರದವರೆಗೂ ವೇಟ್ ಮಾಡಿ. ಸೊ ನೋಡೋಣ ಏನಾದರೂ ಹೊಸ ಅಪ್ಡೇಟ್ ಬರ್ಬೋದು ಅಂತ ಅನ್ಕೋತೀನಿ. ನಿಮ್ಮೆಲ್ರಿಗೂ ನಿರಾಸೆ ಆಗಿದೆ ಅಂತ ಅನ್ಕೋತೀನಿ. ಯಾಕಂದರೆ ಇದುವರೆಗೂ ಸುಮಾರು ಹೆಣ್ಮಕ್ಳು ವೇಟ್ ಮಾಡ್ತಾ ಇದ್ರು. ಇದೇ ಒಂದು ಗೃಹಲಕ್ಷ್ಮಿ ಹಣದ ಮೇಲೇ ಒಂದು ಡಿಪೆಂಡ್ ಆಗಿರುವಂಥ ಮಹಿಳೆಯರಿಗಂತೂ ತುಂಬಾ ಕಷ್ಟ ಆಗ್ತಾ ಇದೆ. ಬಟ್ ಅದೇ ಹೊಸ ಯಾವುದಾದ್ರೂ ಅಪ್ಡೇಟ್ ಬಂದರೆ ಮತ್ತೆ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ರೆಗ್ಯುಲರಾಗಿ ನೋಡ್ತಾ ಹೋಗಿ. ಸೊ ನಿಮಗೆ ಹೊಸ ಏನು ಅಪ್ಡೇಟ್ಗಳು ಬರುತ್ತೆ ತಕ್ಷಣ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ತೀನಿ. ಸೊ ನಿಮ್ಮ ಅಭಿಪ್ರಾಯ ಏನು ಈ ವಿಡಿಯೋ ನೋಡಿದ ಮೇಲೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.